ಅವಳಿಗಾಗ್ಲೇ ಬೆಂಕಿ ಹಚ್ಚಾಗಿದೆ ಸಂಯುಕ್ತ. ಅಕಸ್ಮಾತ್ ಇದೆಲ್ಲ ನಡೀತಿತ್ತು ಅಂತ ನಿಮ್ಗೆ ಮೊದಲೇ ಗೊತ್ತಿದ್ರೆ ನೀವು ಯಾಕೆ ಇದನ್ನೆಲ್ಲ ನಡೆಯಕ್ಕೆ ಬಿಟ್ರಿ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಏನು ಇಲ್ಲ ಅಂದ್ರು ಕೋಟಿ ಕೋಟಿ ದುಡ್ಡು, ವಿಕ್ಕಿದ್ ಇಂಪೋರ್ಟೆಡ್ ವಾಚು, ತನ್ವಿ ಮನ್ವಿದ್ ಡೈಮಂಡ್ ಜ್ಯುವೆಲ್ರೀಸ್, ಪ್ಲಾಟಿನಮ್ ಜ್ಯುವೆಲ್ರಿ, ನನ್ನ ಒಡವೆಗಳು, ನಿನ್ನ ಒಡವೆಗಳು, ಬಾವನ್ ಒಡವೆಗಳು, ಲಾಕರಲ್ಲಿ ಇದ್ದಿದ್ದು ಒಡವೆ, ಹಣ ಎಲ್ಲ ಹೋಯ್ತು, ಹಾಳಾಗೋಯ್ತು. ಯಾಕೆ ಹಿಂಗೆ ಸೈಲೆಂಟಾಗಿ ಕೂತಿದ್ಯಾ? ಅದನ್ನಾದ್ರೂ ಹೇಳು. ಇಷ್ಟೊಂದೆಲ್ಲ ಹಾಳಾಗೋಯ್ತಲ್ಲ ಅಂತ ಹೊಟ್ಟೆ ಉರಿತಿಲ್ವಾ ನಿನ್ಗೆ? ನನ್ನ ಹೊಟ್ಟೆ ಬೆಂಕಿ ಬಿದ್ದಿದೆ, ಏನ್ ಮಾಡ್ಲಿ ನಾನು? ಅಯ್ಯೋ, 2 ಜನ್ಮ ಕುತ್ಕೊಂಡು ತಿನ್ನೋ ಅಷ್ಟು ದುಡ್ಡು, ಅದ್ರಲ್ಲಿ ಏನೆಲ್ಲ ಮಾಡ್ಬೇಕು ಅಂತಿದ್ದೆ. ಫಾರಿನಲ್ಲಿ ಮನೆ ಪರ್ಚೇಸ್ ಮಾಡಿ ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ಅಂತ ಕನ್ಸು ಕಂಡಿದ್ದೆ. ಈಗ ಹೋಯ್ತು, ಎಲ್ಲ ಹೋಯ್ತು. ಇಷ್ಟೊಂದೆಲ್ಲ ಕಳ್ಕೊಂಡಿದೀವಿ, ನಿಂಗೆ ಏನು ಅನಿಸ್ತಿಲ್ವಾ ಅಕ್ಕ? ಇದನ್ನೆಲ್ಲದರ ಹಿಂದೆ ಶ್ರಾವಣಿ ಇದ್ದಾಳೆ. ಇದನ್ನೆಲ್ಲ ಮಾಡಿಸಿದ್ದು ಅವಳೇ. ಕೊನೆಗೆ ಅಂದ್ಕೊಂಡದ್ದನ್ನ ಮಾಡಿ ಮುಗಿಸೇ ಬಿಟ್ಲು. ಖತರ್ನಾಕ್ ಕಿಲಾಡಿ ಅವಳು. ಸಂಯುಕ್ತ, ಕೇಳಿಸ್ತಾ ಇದೆಯಾ ನಾ ಮಾತಾಡಿದ್ದು? ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಹೇಳು, ನಿನಗೇನು ಅನಿಸ್ಲಿಲ್ವಾ ಅಕ್ಕ? ಕರ್ಮನಪ್ಪ ಇದು. ಇಷ್ಟೊತ್ತಿಗೆ ಶಿವನ್ ಮುಂದಿರೋ ನಂದಿಗೆ ಜೀವ ಬಂದು ಎದ್ದಿರೋನು. ಇವಳು ನೆಪ್ಸೋದು ಕಷ್ಟ ಆಗ್ತದೆ. ನಿನ್ನೊಂದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಯಾಕೆ ನೀನು ಇಷ್ಟೊಂದು ಮಟ್ಟಿಗೆ ಚೇಂಜ್ ಆಗಿದೆಯಾ? ನೀನು ಮಾತಾಡಲೇಬೇಕಿವಾಗ. ಮಾತಾಡು, ಯಾಕೆ ಸುಮ್ಮನೆ ಕೂತಿದ್ಯಾ? ಮಾತಾಡು, ಮಾತಾಡಕ್ಕ, ಮಾತಾಡು. ಮುಂತ ಸಮಾಧಾನ ಮಾಡ್ಕೋ. ಇಷ್ಟೊಂದು ಹಾರ್ಷ್ ಆಗ್ಬೇಡ ನೀನು. ಯಾಕೆ ಆಗ್ಬಾರ್ದು ಬಾಬಾ? ಎಷ್ಟೊಂದು ಹಣ, ಎಷ್ಟೊಂದು ಒಡವೆ ಎಲ್ಲ ನೀರಿಗೆ ಹಾಕ್ಬಿಟ್ಲಿ ಅಕ್ಕ.